ಪುರೋಹಿತ್ರೆ, ಓ ಕೂಗ್ ಹಾಕಿ ಒಂದ. ಯಾಕೋ ಮಾತಾಡಕ್ಕೆ ಬರ್ತಾ ಇಲ್ಲ ಕಣವ. ಧ್ವನಿನೇ ಎತ್ತುತ್ತಾ ಇಲ್ಲ. ಭಯ ಭಯ ಆಯ್ತೈತೆ. ಎಲ್ಲಿ ನನ್ನ ಮೇಲೆ ಸಿಡ್ಕಾಡ್ಬಿಡ್ತಾನೆ ಅಂತ ಭಯ ಕಣವ. ಅಯ್ಯೋ ಪುರೋಹಿತ್ರೆ, ನಾನು ಅವಾಗಲೇ ಹೇಳಿಲ್ವಾ, ಒಂದು ಮದುವೆ ಮಾಡಿಸೋದು ಅಂದರೆ ಏನು ತಮಾಸೆನಾ? ನಿಮ್ಮ ಮಗ ಬೇರೆ ಅಂತ ಅಂದ್ರಿ, ಮಗನಿಗೆ ಮದುವೆ ಮಾಡಿಲ್ಲ ಅಂದರೆ ಚೆನ್ನಾಗಿರ್ತೈತಾ ಪುರೋಹಿತ್ರೆ? ಅಯ್ಯೋ ಇವಮ್ಮ ನನ್ನನ್ನು ಸರಿಯಾಗಿ ಕಟ್ಟಾಕ್ಬಿಟ್ಟವಳಿ ಅನ್ಸುತ್ತೆ. ನನ್ನ ಮಗ ಅಂತ ಹೇಳಿದ್ದೆ ಈ ಅಮ್ಮನ ಮುಂದೆ ತಪ್ಪಾಗೋಯ್ತಾ? ಅಥವಾ ನಾನು ಸಹಾಯ ಮಾಡದೆ ಹೋದ್ರೆ ಅದು ತಪ್ಪಾಗ್ಬಿಡತ್ತಾ? ಅಯ್ಯೋ ಶಿವನೇ ಬಲ್ಲ. ಇಲ್ಲ ಇಲ್ಲ, ಹಿಂಗಾದ್ರೂ ಮಾಡಿ ಆ ಹುಡುಗನಿಗೆ ಒಂದು ದಾರಿನೂ ತೋರಿಸ್ಲೇಬೇಕಲ್ವಾ? ನಾಳೆ ದಿನ ನಾನು ಸಾಯ್ತೀನೋ ಇಲ್ಲ ನನ್ನ ಹೆಂಡತಿ ಸಾಯ್ತಾಳೋ ಒಂದೂ ಗೊತ್ತಿಲ್ಲ. ನಮಗೆ ಬೇರೆ ವಯಸ್ಸು ಮೇಲೆ ವಯಸ್ಸು ಆಯ್ತಾ ಐತೆ. ಬೇಡ ಬೇಡ, ಪಾಪ ಆ ಹುಡುಗಂದಾದ್ರೂ ಜೀವನ ಚೆನ್ನಾಗಿರ್ಲಿ. ಇವಾಗಲೇ ವಯಸ್ಸಾಗೈತೆ, ಇನ್ನೆಷ್ಟು ವರ್ಷ ಬದುಕ್ತೈತೆ ಏನು ಕಥ? ಒಂಟಿತನ ಸಾಕು. ಒಂಟಿತನ ಇದ್ದವ್ರಿಗೆ ಅದು ಕಷ್ಟ ಏನು ಅಂತ ಗೊತ್ತಿರ್ತೈತೆ. ಹಂಗೆ ಇದಕ್ಕಾಗದು ಬೇಡ. ಇದಕ್ಕೊಂದು ಗಂಟು ಹಾಕಿದ್ರೇ ಸರಿ. ಸರಿ ಇರಬೇಕು, ಹೋಗ್ತೀನಿ. ತಿಪ್ಪೇಸ್ವಾಮಿಯೇ, ತಿಪ್ಪೇಸ್ವಾಮಿಯೇ. ಇದೇನಿದು? ಅಪ್ಪಯ್ಯರ ಧ್ವನಿ ಕೇಳಿಸ್ತೈತೆ. ಅದೇ ಬಾಗ್ಲಲ್ಲೇ ನಿಂತ್ಕೊಂಡು ಕೂಗ್ತಾರೆ ನನ್ನನ್ನ. ಬನ್ನಿ ಅಪ್ಪಯ್ಯ ಒಳಕ್ಕೆ. ಹಾ, ಕರಿತಾ ಇದ್ದಾನೆ ಒಳಗಡೆ ನಮ್ಮನ್ನ. ಏಯ್, ನಿನ್ನನ್ನೆಲ್ಲ ಕರೆದಿದ್ದು ಪುರೋಹಿತರು ಕಣೆ. ಅವ್ರು ಕೂಗಿದ್ದು ಅದಕ್ಕೆ ಅವನು ಬನ್ನಿ ಅಪ್ಪಯ್ಯ ಅಂತ ಕರೀತಾರದು. ಅವರು ಮಾತ್ರ ಕರ್ದ ಕಣೆ, ನಮ್ಮನ್ನಿನ್ನೂ ಕರೆದೇ ಇಲ್ಲ. ತಿಪ್ಪೇಸ್ವಾಮಿ, ತಿಪ್ಪೇಸ್ವಾಮಿ. ಇದಾಕಿದು ಕರೆದ್ರೂ ಬತ್ತೇನಿಲ್ಲ. ಬಂದೆ ಅಪ್ಪಯ್ಯ, ಬಂದೆ ಬಂದೆ, ನಿಂತ್ಕೊಳ್ಳಿ. ಇದೇನಿದು? ಅಪ್ಪಯ್ಯವ್ರು ಕರೆದಂಗಿತ್ತು, ನೋಡಿದ್ರೆ ಗೌಡ್ರು ನಿಂತವ್ರೆ. ತಿಪ್ಪೇಸ್ವಾಮಿ ಬಂದಪ್ಪ. ಓ ಅಪ್ಪಯ್ಯ, ನೀವು ಈ ಕಡೆ ಇದ್ದೀರಾ? ನಾನು ಗೌಡ್ರು ನೋಡ್ತಾ ಇದ್ದೆ. ಇದೇನಪ್ಪ ಇದು? ಗೌಡ್ರು ಹೋಗಿಲ್ವಲ್ಲ? ಅಪ್ಪಯ್ಯವ್ರು ಕರೆದ್ರಲ್ಲ, ಇದೇನಿದು? ನನಗೆ ಇವ್ರು ನೋಡಿದ ತಕ್ಷಣ ಇವರೇ ಎಲ್ಲ ಕರೆದ್ರೇನೋ ಈ ಥರ ಅಂತ ಯೋಚನೆ ಮಾಡ್ತಾ ನಿಂತಿದ್ದೆ. ಬನ್ನಿ ಅಪ್ಪಯ್ಯ ಒಳಕ್ಕೆ. ಗೌಡ್ರೆ, ಅದ್ಯಾಕೆ ಗೌಡ್ರೆ ಅಪರೂಪಕ್ಕೆ ಬಡವ್ರ ಮನೆ ಹತ್ರ ಬಂದಿದ್ದೀರಾ? ಮನೆ ಒಳಗಡೆ ಬರ್ದೇನೆ ಹಾಗೆ ಹೋಗ್ತಾ ಇದ್ದೀರಾ? ಬನ್ನಿ ಗೌಡ್ರೆ ಬನ್ನಿ. ನಾನೇನು ಹೇಳಿದ್ದೆ ರೀ ನಿಮಗೆ? ಆ ಹುಡುಗ ನಿಮಗೆ ಕಂಡ್ರೆ ಪ್ರಾಣನೇ ಬಿಡ್ತೈತೆ. ಅಂಥದ್ರಲ್ಲಿ ನಿಮ್ಮ ತಂಗಿನ ಮದುವೆ ಆಗ್ದಂಗೆ ಇರ್ತಾನ? ಅಬ್ಬಬ್ಬಬ್ಬಬ್ಬಬ್ಬಾ. ಸಿಸೊಟ್ಟಿಗೆ ನಿಂತೀಯಾ? ನನ್ನ ಮೇಲೇನೋ ಗೌರವ ಐತೆ ಹಂಗನ್ಬಿಟ್ಟು ಹಂಗೆ ಕೇಳ್ಬಿಟ್ರೆ ಇರೋ ಗೌರವನು ಕಳಕಳಕ್ಕೆ ನಾನು ರೆಡಿ ಇಲ್ಲ. ಸುಮ್ಮನೆ ನಿಂತ್ಕ. ಬತ್ತಾರ ಕಣಪ್ಪ, ನಿನ್ನ ನೋಡಕ್ಕೆ ಅಂತೇನೆ ಬಂದಿರೋದು. ಅದು ಗಂಡ ಹೆಂಡ್ತೀರಿ ಇಬ್ರು ಬಂದವ್ರೆ. ನೀ ನೋಡಿದ್ರೆ ಹಿಂಗೆ ಮಾತಾಡ್ತಿದ್ಯಲ್ಲಪ್ಪ. ಹೌದಾ ಅಪ್ಪಯ್ಯಾರೆ? ನನಗೆ ಗೊತ್ತೇ ಇರಲಿಲ್ಲ. ಯಾಕೆ ಬಂದಿರ್ಬೋದು, ಏನು ಕತೆ? ಅದು ಹೆಂಡತಿ ಜೊತೆ ಬಂದವ್ರೆ ಅಂದರೆ ಎಲ್ಲೋ ಮೋಸ್ಟ್ಲಿ ಜಮೀನು ತೆಕ್ಕತ್ತಿರ್ಬೇಕೇನೋ. ಹೆಂಗಿದ್ರು ನಮ್ಮದು ಇವ್ರ ಗದ್ದೆ ಹತ್ರ ಒಂದು ಕುಂಟೆ ಇತ್ತು. ಎಲ್ಲ ಒಂದು ಕುಂಟೆಗೂ ಕಣ್ಬಿತ್ತೇನೋ ಇವ್ರಿಗೆ. ನಾನೇನಪ್ಪ ಮಾಡಲಿ ಶಿವನೇ? ಮಗ, ಅವ್ರು ಈಚೆ ನಿಂತ್ಕೊಂಡು ಮಾತಾಡ್ತಾರದು ಕಾಣಿಸ್ತಿಲ್ವ ನಿಂಗೆ? ಕರಿ ಒಳಕ್ಕೆ, ಒಳಗಡೆ ಕೂತ್ಕೊಂಡು ಮಾತಾಡಿದ್ರಾಯ್ತು. ನೋಡಿ ಎಷ್ಟು ಬಿಸಿಲೈತೆ. ಮತ್ತೆ ಗಿಜ್ಜಿಗೆ ಕುಡಿದ್ಬಿಟ್ಟು ನಿಧಾನಕ್ಕೆ ಮಾತಾಡ್ತಾರೆ. ತಗೋ, ಮೊದಲು ಕರಿ. ಗೌಡ್ರೆ ತಪ್ಪಾಯ್ತು ಗೌಡ್ರೆ, ನಾನು ನೋಡಿ ಮರ್ತೋಯ್ತು. ಅಕ್ಕ ಬನ್ನಿ ಅಕ್ಕ, ಒಳಗೆ ಕುತ್ಕೊಂಡು ಮಾತಾಡೋರಂತೆ. ಆಹಾ, ಓಹೋ, ಎಂಥ ಸಂಸ್ಕಾರವಂತ. ನನ್ನ ಮಗನೂ ಕೂಡ ಇಷ್ಟೊಂದು ಮರ್ಯಾದೆ ಕೊಟ್ಟು ಹೋಗೋ ಬರೋರಿಗೆಲ್ಲ ಮಾಡಿದರೆ ಇನ್ನೂ ಚೂರು ಹೆಸರು ಗಳಿಸ್ತಿದ್ದೇನೋ ಗೊತ್ತಿಲ್ಲ. ಈ ಗಂಡು ತನ್ನ ಮನೇನ ನೀಟಾಗಿ ನೋಡಿಕೊಂಡು ಎಷ್ಟು ಜನಕ್ಕೆ ಉಪಚಾರ ಮಾಡ್ತೀನಿ ಅಂತ ಹೇಳ್ತೈತಲ್ಲ, ಮೆಚ್ಚಲೇಬೇಕು. ಬನ್ನಿ ಒಳಗಡೆ ಬನ್ನಿ, 3 ಜನನು ಬನ್ನಿ. ಸರಿ ಕಣಪ್ಪ, ಸರಿ, ನಡಿ ಒಳಕ್ಕೆ ಹೋಗೋಣ. ಸದ್ಯ ಇವಾಗ ಮಾತಾಡೋ ಥರನೇ ಮುಂದಕ್ಕೆ ಮದುವೆ ಕತೆ ಮಾತಾಡೋಕ್ಕೂ ಕೂತ್ಕೊಂಡಾಗ್ಲೂ ಮಾತಾಡ್ಬಿಟ್ರೆ ಭಾಳ ಖುಷಿ ನೋಡು, ಭಾಳ ಖುಷಿ. ಅಪ್ಪಯ್ಯಾರೆ ಕುತ್ಕೊಳ್ಳಿ. ಅಕ್ಕ, ಗೌಡ್ರೆ ಕುತ್ಕೊಳ್ಳಿ, ಮ್ಯಾಕ್ ಕುತ್ಕೊಳ್ಳಿ. ಇದು ಬಡವ್ರ ಮನೆ, ನಾನು ಒಬ್ಬನೇ ಇರೋದು. ನನಗೆ ಎಷ್ಟು ಬೇಕೋ ಅಷ್ಟರಲ್ಲೇ ಜೀವನ ಕಳೀತಾ ಇದ್ದೀನಿ. ಏನು ತಪ್ಪು ತಿಳ್ಕೊಬಿಡಿ. ನಮ್ಮ ಮನೇಲಿ ಇದೊಂದೇ, ಅದು ಮುರುಕ್ಲು ಮಂಚ ಬಿಟ್ಟರೆ ಇನ್ನೇನು ಹಾಸಿಗೆ ಪಾಸಿಗೆ ಚಾಪೆ ಐತೆ. ನಾನು ಚಾಪೆ ಮೇಲೆ ಕುಂಡಿಸ್ಬಾರ್ದು ಅಂತ ಇದ್ರ ಮೇಲೆ ಕೂತ್ಕೊಳ್ಳೋಕೆ ಹೇಳ್ತಿದ್ದೀನಿ. ಏನು ಬೇಜಾರು ಮಾಡ್ಕೊಬಿಡಿ. ಕೂತ್ಕೊಳ್ಳಪ್ಪ. ಹಿಂಗಾದ್ರೆ ಹೆಂಗೆ? ನೀವೇ ತಾನೇ ಮಾತಾಡಬೇಕು. ಕೂತ್ಕೊಳ್ಳಿ. ಅಪ್ಪಯ್ಯಾರೆ, ಹಾಲು ಕಾಯಿಸ್ಲಾ? ಅಕ್ಕರೆ ಕಾಫಿ ಕುಡಿತೀರಾ, ಟೀ ಕುಡಿತೀರಾ? ಅಯ್ಯೋ ಸಾಕು, ಸುಮ್ಕಿರಪ್ಪ. ಹಾಲಪ್ಪ ಬಂದು ನಿನಗೆ ಎಷ್ಟು ಬೇಕೋ ಅಷ್ಟೇ ಲೋಟ ನಿಂಗೆ ಹಾಲು ಕೊಡೋದು ಅಂತ ನನಗೂ ಗೊತ್ತು. ನೀನು ಹೆಚ್ಚಿಗೆ ಹಾಕಿಸ್ಕೊಳ್ಳಲ್ಲ ಅಂತ ನನಗೂ ಗೊತ್ತು, ನಿನಗೂ ಗೊತ್ತು. ಅಂಥದ್ರಲ್ಲಿ ಕಾಫಿ ಕಾಯಿಸ್ಕೊಡ್ಲಾ, ಟೀ ಕಾಯಿಸ್ಕೊಡ್ಲಾ, ಹಾಲು ಕಾಯಿಸ್ಕೊಡ್ಲಾ ಅಂತ ಹೇಳ್ತಿದ್ಯಲ್ಲ, ಸರಿ ಹೋಯ್ತು ನಮ್ಮ ಅಪ್ಪನೇ. ಆಹಾ, ಎಂಥ ಮಗ. ನನ್ನ ಮಗ ಹಾಳಾದವನು ಹಿಂಗಿಲ್ವಲ್ಲಪ್ಪ. ಎಷ್ಟು ನೋಡಪ್ಪ, ಸಂಸ್ಕಾರವಂತ. ನೀನೇ ಪುಣ್ಯಾತ್ಮ ಕಣಪ್ಪ. ಈ ಕಾಲದಲ್ಲೂ ಇದೆಯಾ ನಿನ್ನಂಥವ್ರು ಇರ್ತಾರೆ ಅಂತ ನಿನ್ನ ನೋಡಿದ್ಮೇಲೆ ನನಗೆ ಗೊತ್ತಾಗಿದ್ದು ಕಣಪ್ಪ. ಅದೆಲ್ಲ ಬ್ಯಾಡ್ ಬಿಡಪ್ಪ. ನಮ್ಮ ಮನೇಲಿ ಎಲ್ಲನೂ ಕುಡ್ಕೊಂಡು ಪಡ್ಕೊಂಡು ಬಂದಿದ್ದೀವಿ. ನೀನೇನು ತಲೆ ಕೆಡ್ಸ್ಕೊಬೇಡ ಕಣಪ್ಪ. ಮತ್ತೆ ತಿಂಡಿ ತಿಂದ ಏನಾದರೂ ಹೊಟ್ಟೆಗೆ ಹಾಕಂಡ?
ಹೌದು ಕಣಕ್ಕ, ಆಯಿತು. ರೊಟ್ಟಿ ಮಾಡಿದೆ. ಅಪ್ಪಯ್ಯರು ಅವರು ದೋಸೆ ಮಾಡಿದ್ರಂತೆ, ಅದಕ್ಕೆ ಚಟ್ನಿ ಮಿಕ್ಕೋಗಿತ್ತು, ಅದಕ್ಕೆ ತಗೊಬಂದು ಕೊಟ್ಟರು. ನಾನು ಅದಕ್ಕೆ ದೋಸೆ ತಂದು ಕೊಡ್ಲಾ ಅಂದರು. ಬ್ಯಾಡಪ್ಪಯ್ಯ, ನಾನು ರೊಟ್ಟಿ ಮಾಡ್ಕೊಳ್ತೀನಿ, ನೀವು ಸಪ್ಪೆ ಸಪ್ಪೆ ತಿಂತೀರಾ, ನನಗೆ ಯಾಕೋ ಹಿಡಿಯೋಕ್ಕಿಲ್ಲ ಅಂದ್ಬಿಟ್ಟು ಹೇಳಿ, ಅದಕ್ಕೆ ಒಂಚೂರು ರಾಗಿ ರೊಟ್ಟಿಗೆ ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ಈರುಳ್ಳಿನ ಹಾಕ್ಬಿಟ್ಟು ಚೆನ್ನಾಗೆ ಸಣ್ಣ ಸಣ್ಣದಾಗಿ ಹಚ್ಬಿಟ್ಟು ಅದರೊಳಗೆ ಹಾಕಿ ಬುಟ್ಟಿದೆ ಕಣಕ್ಕ. ಅಪ್ಪಯ್ಯವರು ಒಗ್ಗರಣೆ ಚಟ್ನಿನ ಚೆನ್ನಾಗಿ ಮಾಡ್ತಾರೆ ನೋಡು, ಅದಕ್ಕೆ ಹಾಕಿಸ್ಕೊಂಡು ತಗೊಂಡು ತಿನ್ಕೊಂಡೆ. ಇನ್ನೇನು ಹೊಲ ಹೋಗುಮ ಅಂತ ಇದ್ದೆ. ನಮ್ಮಪ್ಪ ಏನೋ ಒಂದೇ ಒಂದು ಎಕರೆನೂ ಮಡಗಿಲ್ಲ ಕಣಕ್ಕ. ಒಂದು ಕುಂಟೆ ಇರೋದನ್ನ ಹೆಂಗಾದ್ರೂ ಸಂಪಾದನೆ ಮಾಡಿ ತಗೊಂಡಿದ್ದೀನಿ ನಾನೇ. ಸದ್ಯಕ್ಕೆ ಅದೇ ಒಂದು ಕುಂಟೆ ನನಗೆ 1 ಎಕರೆ ಸಮಾನ. ಅದು ನೋಡ್ಕೋಬೇಕಲ್ಲಕ್ಕ, ಅದಕ್ಕೇ ನೋಡ್ಕೊಬರುಮ ಅಂತ ಹೋಗುವ ಅಂತ ಇವಾಗ ಹೊಟ್ಟೆಗೆ ಹಾಕೊಂಡೆ. ಹೋಗಿ ನೋಡ್ಕೊಂಡು ಬಂದ್ಬಿಡ್ತಿದ್ದೆ ನಾನು. ಅಲ್ಲಿ ಒಂಚೂರು ಪಾತಿ ಕಟ್ಟೋದಿತ್ತು, ಇನ್ನೇನಕ್ಕ ಮಾಡಾನೆ, ಕಲ್ಲಂಗಡಿ ಹಣ್ಣು ಹಾಕಿದೆ ಒಂದು ಕಡೆಗೆ, ಇನ್ನೊಂದು ಕಡೆ ಕಡಲೆಕಾಯಿ ಹಾಕಿದೆ. ನೋಡಪ್ಪ ನಮ್ಮ ಕಡಿಕೆಲ್ಲ ಎಕರೆ ಜಾಗ ಇದ್ರೂ ಏಂತಕಪ್ಪ ಮಾಡೋರಿಲ್ಲ ಮೊಟ್ಟೋರು ಇಲ್ಲ, ಅನಾಥವಾಗಿರ್ತೈತಿ ಜಾಗ. ಆದರೆ ನೀನು ಒಂದೇ ಒಂದು ಕುಂಟೆಲ್ ಬೆಳಿತಿದ್ದೀನಿ ಅಂತಿದ್ದೀರಾ, ಅದು ಎತ್ತಾಗಪ್ಪ ಸಾಲದು? ಅಯ್ಯೋ ಅಕ್ಕ, 1 ಕುಂಟೆನೇ ನನಗೆ 1 ಎಕರೆ ಸಮಾನ, ನನಗಷ್ಟೇ ಸಾಕು. ಇರೋನೊಬ್ಬನಿಗೆ ಎಷ್ಟು ಬಂದ್ರೇನು 3 ಕಾಸು 6 ಕಾಸು ಕೂಡಿಕತ್ತೀನಿ, ಹೆಂಗೋ ಅದ್ರ ಜೊತೆಗೆ ಹೊಟ್ಟೆ ನಡೆಯುತ್ತೆ, ಹೊಟ್ಟೆಗೆ ಬೇಕಲ್ವಕ್ಕ. ನನಗೇನು ತೊಂದರೆ ಇಲ್ಲ, ಆರಾಮಾಗೆ ನಿಮ್ಮ ಯಜಮಾನ್ರು ಇದ್ದಾರಲ್ಲ ಹಂಗೆ ಇದ್ದೀನಿ ನೋಡಿ, ಖುಷಿಯಾಗಿ. ಅದು ನೀನು ಒಳ್ಳೆತನ ಕಣಪ್ಪ, ನೀನು ಒಳ್ಳೆತನ. ನನ್ನ ಗಂಡಂಗೆ ನೋಡು, ಎಲ್ಲ ಇದ್ರೂ ಇಲ್ದಂಗೆ ಇರೋದು, ನೀನೇನು ತಲೆ ಕೆಡ್ಸ್ಕೊಬೇಡ. ಅದೇ ವಿಚಾರವಾಗಿ ಮಾತಾಡೋಣ ಅಂತ ಬಂದಿದ್ದೀನಿ. ಹೌದಾ, ಏನು ವಿಚಾರ? ಅದು ಮಗ, ಅದು ಅವ್ರ ಮನೇಲಿ ಒಂದು ಹುಡುಗಿ ಚೈತ್ರ ಅಂತ ಐತೆ. ಆ ಹುಡುಗಿನ ನಿನಗೆ ತಂದು ಕಳುವ ಅಂತ ಗೌಡ್ರು ಎಂಟಿ ನಾನು ಸಹ ಬಂದಿದ್ದೀನಿ ಕಣಪ್ಪ. ಈ ಮುತ್ಕೊಂಡು ಆಸೆನೂ ಪೂರೈಸ್ಬೇಕಪ್ಪ, ಹೆಂಗಾರ ಮಾಡಿ ನೀನು ಮದುವೆ ಆಗಲೇಬೇಕು ಕಣಪ್ಪ. ಮದುವೆನಾ? ಅಮ್ಮಮ್ಮಮ್ಮಮ್ಮ, ನಾನೊಲೆ ಮದುವೆ ಆದರೆ ಕಿತ್ತಾಟಗಳು ಮನೇಲಿ ಜೋರಾಗಿರ್ತವೆ, ಪಾತ್ರೆ ಚೊಂಬು ಬೇಕು ಅಂತಲೇ ಹೊಡೆದೋಗಿರ್ತವೆ. ಮನೇಲಿ ಅದು ಮಾಡು ಇದು ಮಾಡು ಅಂತ ಕಿರಿಕಿರಿಗಳು ಜಾಸ್ತಿ, ತಾಪತ್ರಯಗಳು ಜಾಸ್ತಿ, ತಲೆನೋವು ಜಾಸ್ತಿ, ಬೇಡದರ ವಿಷಯಗಳು, ಅಕ್ಕಪಕ್ಕದ ಮನೆಯವ್ರ ಹತ್ರ ಹೋಗಿ ಮಾತಾಡೋದು, ತಲೆ ಕೆಡಿಸ್ಕೊಳ್ಳೋದು, ಬೇಡದರ ಚಟಗಳನ್ನ ಕಲ್ತ್ಕೊಳ್ಳೋದು, ಇದೆಲ್ಲ ಮದುವೆಯಿಂದನೇ ಆಗೋದು. ನಾನಂತೂ ಮದುವೆ ಆಗಲ್ಲ. ಅಕ್ಕಯ್ಯರೇ, ಗೌಡ್ರೆ, ಇದಕ್ಕೂ ನನಗೂ ಸಂಬಂಧ ಇಲ್ಲ, ನಿಮಗೂ ಗೊತ್ತಲ್ವ ಗೌಡ್ರೆ, ನನಗೆ ಮದುವೆಗಿದ್ವೆ ಎಲ್ಲ ಆಗಕ್ಕೆ ಬರೋಕ್ಕಿಲ್ಲ. ಸರಿ ಅಪ್ಪಯ್ಯರೇ, ನೀವೇನು ಬೇಜಾರು ಮಾಡ್ಕೋಬೇಡಿ, ನನಗೆ ಗೊತ್ತು ನಿಂಗೆ ಬೇಜಾರಾಯ್ತದೆ ಅಂತ. ಆದ್ರೂ ನಾನು ಹೇಳ್ತಾ ಇದ್ದೀನಿ, ನನ್ನ ಕಡೆಯಿಂದ ತಪ್ಪಾಯಿತು. ನನಗೆ ಈ ಮದುವೆಗಿದ್ವೆ ಎಲ್ಲ ಆಗಕ್ಕೆ ಬರೋಕ್ಕಿಲ್ಲ, ದಯಮಾಡಿ ಬಿಟ್ಬಿಡಿ ನನ್ನನ್ನು. ನಾನು ಗದೆ ತಕ್ಕ ಹೋಗ್ಬೇಕು, ಟೈಮ್ ಆಯ್ತೈತೆ. ಗೌಡ್ರೆ ಅಕ್ಕರೆ, ನಾನು ಬರ್ತೀನಿ. ನನಗೆ ಈ ಮದುವೆಗೂ ನನಗೂ ಏನು ಸಂಬಂಧ ಇಲ್ಲ, ಸರಿಯಾ? ತಮ್ಮಯ್ಯ, ತಿಪ್ಪೇಸ್ವಾಮಿ, ನಿನ್ನ ದಮ್ಮಯ್ಯ ಕಣಪ್ಪ, ಹಂಗೆಲ್ಲ ಮಾತಾಡಬೇಡ. ನಿನಗೊಂದು ದಾರಿ ಆಗಲಿ, ನಮ್ಮ ಮನೆಯಲ್ಲಿ ಒಂದಿರೋ ಹುಡುಗಿಗೆ ದಾರಿ ಆಗಲಿ ಅಂತ ಬಂದಿದ್ದೀವಿ ಕಣಪ್ಪ, ದಯವಿಟ್ಟು ಇಲ್ಲ ಅನ್ಬೇಡ ಕಣಪ್ಪ. ಇಲ್ಲ ಕಣಕ, ಇಲ್ಲ, ನೀವು ಬಿಲ್ಕುಲ್ ನಾವು ಬೇಜಾರಾದರೂ ಪರವಾಗಿಲ್ಲ ಕಣಕ. ಮತ್ತೆ ನನ್ನ ಜೀವನದಾಗ ನನಗೆ ಹಳೆ ನೆನಪುಗಳನ್ನ ತಗೊಂಬರಕ್ಕೆ ನನಗೆ ಇಷ್ಟ ಇಲ್ಲ. ನಾನೇ ನೋಡಿದ್ದೀನಿ ನಮ್ಮಪ್ಪಯ್ಯ ನಮ್ಮವ್ವ ಆ ಪಾಟಿ ಕಿತ್ತಾಡ್ತಿದ್ರು ಅಂತ. ಒಂದಿನೂ ನಗ್ನಗ್ತಾ ಇದ್ದಿದ್ದು ನಾನು ಇದುವರೆಗೂ ನಾನು ನೋಡೇ ಇಲ್ಲ. ದಯವಿಟ್ಟು ನನಗೆ ಈ ಮದುವೆಗಿದ್ವೆ ಅನ್ನೋ ಥರ ಇದ್ದರೆ ದಯವಿಟ್ಟು ಮಾತಾಡಿಸ್ಲೇಬೇಡಿ. ನಾನು ಒಂಟೆ ಅಪ್ಪಯ್ಯೋ, ನಾ ಬರ್ತೀನಿ. ಹಂಗಲ್ಲ ಕಣಪ್ಪ, ಹೇಳೋದನ್ನ ಅರ್ಥ ಮಾಡ್ಕೋಬೇಕು. ದೊಡ್ಡವ್ರು ಹೇಳೋದು ಒಳ್ಳೆ ತಿನ್ಕೋತಾನ. ಏನಿಲ್ಲಪ್ಪಯ್ಯ, ಸರಿ, ನಂಗೆ ಟೈಮ್ ಆಯ್ತು, ನಾವು ಹೋಯ್ತೀನಿ. ಅಯ್ಯಯ್ಯ, ಒಂಟೆ ಹೋಯ್ತಲ್ಲ ಈ ಗಂಡು. ನಿಂತ್ಕೊಳಪ್ಪ, ಯಪ್ಪ ತಿಪ್ಪೇಸ್ವಾಮಿ, ನಿಂತ್ಕೊಳಪ್ಪ, ಮಾತಾಡಬೇಕು. ಅಯ್ಯಯ್ಯೋ, ಒಂಟೆ ಹೋದ್ನಲ್ಲ, ಇವಾಗ ಏನು ಮಾಡೋದು? ಅಯ್ಯೋ ಪುರೇತ್ರೆ, ಈ ಚಾನ್ಸ್ನ ಮತ್ತೆ ಬಿಡಬಾರ್ದು ನೋಡಿ. ಹೆಂಗಿದ್ರು ಹೇಳ್ಬಿಟ್ಟಿದ್ದೀವಿ, ಗಂಟು ಹಾಕ್ಬಿಡ್ಬಿಡುತ್ತೆ. ಮತ್ತೆ ಇನ್ನೊಂದ್ಸಲಿ ತಕರಾರು ಮಾಡ್ಕೊಂಡು ಹೋಯ್ತು ಅಂದ್ರೆ ಏನಾದರೂ ತಲೆಗೆ ಹಾಕೊಂಡ್ಬಿಟ್ಟಿರ್ತಾನೆ. ಇವಾಗಲೇ ಏನೋ ಬೇಕೋ ಬೇಡವ ಅಂತ ಎಲ್ಲ ಸರಿಯಾಗಿ ತಿಳ್ಕೊಬಿಡ್ಬೇಕು. ನಡೀರಿ, ಏನ್ರಿ ಯೋಚನೆ ಮಾಡ್ತಾ ನಿಂತಿದ್ದೀರಲ್ಲ? ಅಯ್ಯ, ಮಾತಾಡಕ್ಕೆ ಕರ್ಕೊಬಂದ್ರೆ ಉಸಿರೂ ಇಲ್ಲ ಪಸರೂ ಇಲ್ಲ, ನಡೀರಿ. ಹಂಗಲ್ಲ ಕಣೆ, ಆ ಹುಡುಗನ್ನ ಇಷ್ಟ ಇಲ್ದಿದ್ರು ನಾವು ಬಲವಂತವಾಗಿ ಮದುವೆಗೆ ಮಾತುಕತೆಗೆ ಬಂದು ಕೂತ್ಕೊಂಡ್ಬಿಟ್ಟಿದ್ದೀವಲ್ಲ, ಸರಿನಾ? ನಮ್ಮ ಬುದ್ಧಿಗೆ ನಾವು ಏನು ಹೇಳ್ಕೋಬೇಕು? ಅಯ್ಯೋ ಗೌಡ್ರೆ, ನಿಮ್ಮೆಂಡ್ರು ಹೇಳ್ತಿರೋದು ದಿಟ್ವಿಯ. ಅವ್ರು ಏನು ಕೆಟ್ಟದಕ್ಕೆ ಹೇಳ್ತಾವ್ರೆ. ಆ ಹುಡುಗಿಗೂ ಒಳ್ಳೇದಾಗಬೇಕು, ಈ ಹುಡುಗಂಗೂ ಒಳ್ಳೇದಾಗಬೇಕು. ಇನ್ನೇನು ಮಾಡೋಕ್ಕಾಗುತ್ತೆ? ಮದುವೆ ಮಾಡಿಸ್ಲೇಬೇಕು. ಇವಾಗ ನಿಮ್ಮೆಂಡ್ರು ಹೇಳ್ದಂಗೆ ಇವಾಗ ಬಿಟ್ಟು ನಾವು ಕೆಟ್ಟೆ. ಇವಾಗ ಬೇಕೋ ಬೇಡವೋ ಅಂತ ಹೆಂಗಿದ್ರು ಮದುವೆಗೆ ಅಂತ ಇಷ್ಟು ದಿನ ಯಾರು ಬಂದಿರಲಿಲ್ಲ ನೋಡಿ. ಇವಾಗ ನೀವು ಬಂದಿದ್ದೀರಾ, ನಿಮ್ಮ ಮಾತನ್ನು ಉಸಿ ಕೇಳ್ತಾನೆ, ಒಂದು ಸ್ವಲ್ಪ ದಬಾಯಿಸಿ ಕೇಳಿ. ಬಿಲ್ಕುಲ್ ಒಪ್ಕೋತಾನೆ. ಏನಾದರೂ ಒಂದು ಜೀವನ ಸಾಗುತ್ತೆ. ಯಾಕಂದರೆ ಅವನಿಗೆ ಬೇಜಾರಾಗೋದು ಏನಂದರೆ, ಚಿಕ್ಕ ವಯಸ್ಸಾಗ ಅವ್ರ ಅಪ್ಪ ಅಮ್ಮ ಜೊತೆಲಿ ಇದ್ದಿದ್ದ ನಗ್ನಗ್ತಾ ಇದ್ದಿದ್ದ ಅವ್ನು ನೋಡೇ ಇಲ್ಲ. ಅದು ನನಗೂ ಒಂಥರ ಭಯ ಆಯ್ತೈತೆ. ನಿನ್ ತಂಗಿ ಬೇರೆ ಘಾಟಿ, ಮತ್ತೆ ಎಲ್ಲಿ ಇವನ್ ಜೀವನಕ್ಕೂ ಮುಳ್ಳಾಗೋಗುತ್ತೆ ಅಂತ ಭಯ. ಪುರೈತೆ, ಇವಳು ತಿಂಗಿ ಏನಾದ್ರೂ ಕೊಯ್ಕ್ ಪಿಂಕ್ ಅಂದ್ರೆ ನಾನೇ ಬಂದು ಕೊಯ್ಕ್ ಅನ್ಸ್ಬಿಡ್ತೀನಿ. ನೀವೇನು ತಲೆ ಕೆಡ್ಸ್ಕೊಬೇಡಿ. ಈ ಹುಡುಗ ಬಂಗಾರ ಅಂತ ನನಗೆ ಗೊತ್ತಾಗೈತೆ. ಈ ಬಂಗಾರಕ್ಕೆ ಎಂಥ ಗಟ್ಟಿ
ವಜ್ರ ಹಾಕಿಟ್ರು ಚಿನ್ನಕ್ಕೆ ಜೊತೆ ಆಗಲೇಬೇಕು. ನೀವೇನು ತಲೆ ಕೆಡಿಸ್ಕೊಬಿಡಿ. ಎಂಥ ಅದು ಕಲ್ಲು ಬಂಡೆ ಆದ್ರೂ ಕರಗುತ್ತೆ. ಮುಂದುವರಿಯುತ್ತದೆ. ಫ್ರೆಂಡ್, ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಪ್ಲೀಸ್ ಆದಷ್ಟು ಶೇರ್ ಮಾಡಿ.